ಇನ್ನು ಭಾರತ ಕೊಟ್ಟಂತಹ ಏಟಿಗೆ ಪಾಕಿಸ್ತಾನ ಪತ್ರಗುಟ್ಟು ಹೋಗಿದೆ. ಅದರಲ್ಲೂ ಪಾಕ್ ಪ್ರಧಾನಿ ಬಿಲಾ ಸೇರ್ಕೊಂಡಿದ್ದಾರೆ. ಸೇನಾ ಮುಖ್ಯಸ್ಥನು ಪತ್ತೆ ಇಲ್ಲ. ಹಾಗಿದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಸದ್ಯಕ್ಕೆ ಭಾರತದ ಪ್ರತ್ಯುತ್ತರದಿಂದ ಹೇಗಾಗಿದೆ ನೋಡೋಣ. ಭಾರತದ ಕಾರ್ಯತಂತ್ರ ಊಹಿಸುವಲ್ಲಿ ಪಾಕಿಸ್ತಾನ ವಿಫಲ. ಇಂದು ಮ್ಯಾರಥಾನ್ ಸಭೆಗಳನ್ನ ನಡೆಸಿದ ಕೇಂದ್ರ ಸಚಿವರು. ಕಾಲ್ ಕೆರೆದು ಕಿತಾಪತಿ ಮಾಡಿದ ಕುತಂತ್ರಿ ಪಾಕಿಸ್ತಾನವನ್ನ ಭಾರತ ಬಗ್ಗು ಬಡಿದಿದೆ. ಭಾರತ ಕೊಟ್ಟ ಒಂದೊಂದು ಏಟಿಗೂ ಪಾಕಿಸ್ತಾನ ಪತರಗುಟ್ಟಿ ಹೋಗಿದೆ. ಪ್ರಧಾನಿ ಮೋದಿ ಹಾಗೂ ಭಾರತೀಯ ಸೇನೆಯ ಕಾರ್ಯತಂತ್ರವನ್ನ ಊಹಿಸುವಲ್ಲಿ ಪಾಕ್ ಸಂಪೂರ್ಣ ವಿಫಲವಾಗಿ ವಿಲವಿಲ ಅಂತಿದೆ. ನಿನ್ನೆ ರಾತ್ರಿ ಭಾರತದ ಮೇಲೆ ಪಾಕ್ 50 ಡ್ರೋನ್ ಮಿಸೈಲ್ಗಳನ್ನ ಹಾರಿಸಿತ್ತು. ಆದರೆ ಭಾರತ ಪಾಕ್ನ ಡ್ರೋನ್ ಮಿಸೈಲ್ಗಳನ್ನ ಆಕಾಶದಲ್ಲೇ ಹೊಡೆದು ಹಾಕಿದೆ. ಭಾರತದಲ್ಲಿ ಒಂದೇ ಒಂದು ಹುಲ್ಲು ಕಡ್ಡಿಯನ್ನು ಅಲುಗಾಡಿಸುವುದಕ್ಕಾಗದೆ ಪಾಕ್ನ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಬೆದರಿ ಬಿಲ ಸೇರಿಕೊಂಡಿದ್ದಾರೆ. ಈ ಬೆಳವಣಿಗೆ ನಡುವೆ ಮೋದಿ ಸರ್ಕಾರ ಹಲವು ಮಹತ್ವದ ನಿರ್ಣಯಗಳನ್ನ ಕೈಗೊಳ್ಳುತ್ತಿದೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕೇಂದ್ರದ 4 ಸಚಿವರು ಮ್ಯಾರಥಾನ್ ಮೀಟಿಂಗ್ಗಳನ್ನ ಮಾಡಿದ್ರು. ಗೃಹ ಇಲಾಖೆ, ರಕ್ಷಣಾ ಇಲಾಖೆ, ಆರೋಗ್ಯ ಇಲಾಖೆ, ಹಣಕಾಸು ಈ 4 ಇಲಾಖೆಗಳ ಸಚಿವರಿಂದ ಸರಣಿ ಸಭೆಗಳು ನಡೆದವು. ಭಾರತದ ಸೇನಾ ನೆಲೆಗಳು ಮತ್ತು ಇತರ ನಗರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯ ವಿಫಲ ಯತ್ನ ನಡೆಸಿದ ಬೆನ್ನಲ್ಲೇ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ 3 ಸೇನೆಗಳ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಜನರಲ್ ಅನಿಲ್ ಚೌಹಾಣ್ ಸೇರಿದಂತೆ 3 ಸೇನಾ ಮುಖ್ಯಸ್ಥರು ಮೀಟಿಂಗ್ನಲ್ಲಿ ಭಾಗಿಯಾಗಿದ್ರು. ಆಪರೇಷನ್ ಸಿಂಧೂರ ಬಳಿಕ ಭದ್ರತಾ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ಗೃಹ ಸಚಿವ ಅಮಿತ್ ಶಾ ಬಿಎಸ್ಎಫ್ ಹಾಗೆ ಸಿಆರ್ಪಿಎಫ್ ಮುಖ್ಯಸ್ಥರ ಜೊತೆ ಸಭೆ ನಡೆಸಿದ್ರು. ಗಡಿಗಳಲ್ಲಿ ಪ್ರಸ್ತುತ ಭದ್ರತಾ ಪರಿಸ್ಥಿತಿ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ರು. ಜಮ್ಮು, ಸತ್ವಾರಿ, ಸಾಂಬಾ, ಆರ್ಎಸ್ಪುರ, ಅರ್ನಿಯಾ ಮತ್ತು ಜೈಸಲ್ಮೇರ್ನಲ್ಲಿ ಭದ್ರತೆ, ಜಮ್ಮು ಗಡಿಯ ಸಾಂಬಾ ಸೆಕ್ಟರ್ನಲ್ಲಿ ಒಳನುಸುಳಲು ಯತ್ನಿಸಿದ 9 ಭಯೋತ್ಪಾದಕರ ಎನ್ಕೌಂಟರ್ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದುಕೊಂಡ್ರು. ಭಾರತ ಪಾಕಿಸ್ತಾನ ಸಂಘರ್ಷದ ಮಧ್ಯೆ ದೇಶಾದ್ಯಂತ ಆಸ್ಪತ್ರೆಗಳಲ್ಲಿ ಆರೋಗ್ಯ ಮೂಲಸೌಕರ್ಯ ಸಿದ್ಧತೆಗಳ ಬಗ್ಗೆ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಮಾಹಿತಿ ಪಡೆದುಕೊಂಡರು. ಇತ್ತ ಸಂಜೆ ಹಣಕಾಸು ಅಧಿಕಾರಿಗಳ ಜೊತೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸಭೆಗೆ ಮುಂದಾಗಿದ್ದಾರೆ. ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳ ಸೈಬರ್ ಭದ್ರತೆ ಬಗ್ಗೆ ಮಾಹಿತಿ ಸಂಗ್ರಹಿಸಲಿದ್ದು ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಸಭೆಯಲ್ಲಿ ಆರ್ಬಿಐ, ಸರ್ಕಾರಿ, ಖಾಸಗಿ ಬ್ಯಾಂಕ್ಗಳು, ಎನ್ಪಿಸಿಐ, ಎನ್ಎಸ್ಇ, ಬಿಎಸ್ಇ ಅಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ. ಇಂಧನ, ಆಹಾರ ದಾಸ್ತಾನು ಮಾಹಿತಿ ಪಡೆದ ಕೇಂದ್ರ. ಭಾರತ ಪಾಕ್ ನಡುವೆ ಉದ್ವಿಗ್ನತೆ ಹೆಚ್ಚಾಗ್ತಿದ್ದಂತೆ ಪೆಟ್ರೋಲ್, ಡೀಸೆಲ್ ಖರೀದಿಸಿಟ್ಟುಕೊಳ್ಳಲು ಜನ ಪೆಟ್ರೋಲ್ ಬಂಕ್ಗಳಿಗೆ ಜಮಾಯಿಸಿದ್ದಾರೆ. ಆದರೆ ದೇಶಾದ್ಯಂತ ಸಾಕಷ್ಟು ಪೆಟ್ರೋಲ್, ಡೀಸೆಲ್ ದಾಸ್ತಾನಿದೆ. ಜನರು ಭಯಭೀತರಾಗಿ ಖರೀದಿಸುವ ಅಗತ್ಯ ಇಲ್ಲ ಅಂತ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಸ್ಪಷ್ಟನೆ ಕೊಟ್ಟಿದೆ. ಇದರ ಬೆನ್ನಲ್ಲೇ ಅಕ್ಕಿ, ಗೋಧಿ, ಬೇಳೆಕಾಳುಗಳ ದಾಸ್ತಾನು ಬಗ್ಗೆ ರಾಜ್ಯ ಸರ್ಕಾರಗಳ ಬಳಿ ಕೇಂದ್ರ ಸರ್ಕಾರ ಮಾಹಿತಿ ಕೇಳಿದೆ. ಆರ್ಥಿಕ ಸಹಾಯಕ್ಕಾಗಿ ಅಂಗಲಾಚ್ತಿರೋ ಪಾಕ್ಗೆ ಶಾಕ್. ತಿನ್ನೋದಕ್ಕೂ ಗತಿಯಿಲ್ಲ. ಯುದ್ಧ ಆರಂಭವಾದ 48 ಗಂಟೆಗಳಲ್ಲೇ ಪಾಕ್ನ ಬೊಕ್ಕಸ ಖಾಲಿಯಾಗಿದೆ. ಆರ್ಥಿಕ ನೆರವಿಗಾಗಿ ಪಾಕ್ ಮತ್ತೆ ಜಾಗತಿಕ ಸಮುದಾಯದ ಮುಂದೆ ಕೈಚಾಚಿದೆ. $1.3 ಬಿಲಿಯನ್ ನೆರವು ನೀಡುವಂತೆ ಐಎಂಎಫ್ ಮುಂದೆ ಪಾಕಿಸ್ತಾನ ಕೈಚಾಚಿದೆ. ಆದರೆ ಪಾಕ್ಗೆ ನಯಾ ಪೈಸಾ ಕೊಡುವಂತಿಲ್ಲ ಅಂತ ಭಾರತ ಐಎಂಎಫ್ಗೆ ಮನವಿ ಮಾಡಿದೆ. ಐಎಂಎಫ್ನ ಆರ್ಥಿಕ ಸಹಾಯಕ್ಕೂ ಕೊಕ್ಕೆ ಬೀಳುವ ಸಾಧ್ಯತೆ ಇದೆ. ಈ ನಡುವೆ ಭದ್ರತಾ ದೃಷ್ಟಿಯಿಂದ ಬಿಸಿಸಿಐ ಐಪಿಎಲ್ ಪಂದ್ಯಾವಳಿಗಳನ್ನ 1 ವಾರ ಮುಂದೂಡಿದೆ. ರಾಜಸ್ಥಾನದ ಜೈಸಲ್ಮೇರ್ನಲ್ಲಿ ಪಟಾಕಿಗೆ ನಿರ್ಬಂಧ ವಿಧಿಸಲಾಗಿದೆ. ಎಲ್ಲಾ ರಾಜ್ಯಗಳಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು 50 ಡ್ರೋನ್ಗಳು 3 ಕ್ಷಿಪಣಿಗಳನ್ನ ಹೊಡೆದುರುಳಿಸುವ ಮೂಲಕವಾಗಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸಶಕ್ತವಾಗಿದೆ ಅನ್ನೋದನ್ನ ಭಾರತ ತೋರಿಸಿಕೊಟ್ಟಿದೆ. ನಮ್ಮ ಎದುರಾಳಿಗಳನ್ನ ಯಾವ ರೀತಿಯಾಗಿ ಮಟ್ಟ ಹಾಕಬೇಕು, ಯಾವ ರೀತಿಯಾಗಿ ತಿರುಗೇಟನ್ನ ಕೊಡಬೇಕು ಅನ್ನೋದನ್ನ ಭಾರತ ಕೊಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡೋಣ.
ಭಿಕ್ಷೆ ಬೇಡ್ತಿದ್ರು ಬುದ್ಧಿ ಕಲಿತಿಲ್ಲ ಪಾಪಿ ಪಾಕಿಸ್ತಾನ. ನಾಗರಿಕರನ್ನೇ ಟಾರ್ಗೆಟ್ ಮಾಡಿ ಪಾಕ್ ಶೆಲ್ ದಾಳಿ. ನಾವು ಕೆಣಕಲ್ಲ, ಕೆಣಕಿದ್ರೆ ಬಿಡಲ್ಲ. ಭಾರತ ಸುಮ್ನಿದ್ರು ಕಾಲ್ಕೆರೆದು ಬರ್ತಿರೋ ಪಾಕಿಸ್ತಾನ ನಿನ್ನೆಯಿಂದ ಪದೇ ಪದೇ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಭಾರತ ದಾಳಿ ನಡೆಸಿದ್ರು ಪಾಕಿಸ್ತಾನದ ಒಬ್ಬ ನಾಗರಿಕರನ್ನು ಟಾರ್ಗೆಟ್ ಮಾಡಿಲ್ಲ. ಆದ್ರೂ ಪಾಕಿಸ್ತಾನ ಮಾತ್ರ ನಮ್ಮ ಜನರ ಗಡಿ ಭಾಗದಲ್ಲಿರೋ ಭಾರತೀಯರನ್ನ ಟಾರ್ಗೆಟ್ ಮಾಡಿದೆ. ಜಮ್ಮುವಿನ ಬಾರಾಮುಲ್ಲಾ ಸೇರಿ ಹಲವೆಡೆ ನಾಗರಿಕರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಗೆ ಉರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳು ಧ್ವಂಸವಾಗಿದೆ. ಹಲವು ಅಂಗಡಿಗಳು, ವಾಹನಗಳು ಸುಟ್ಟು ಕರಕಲಾಗಿದೆ. ಪಾಕಿಸ್ತಾನ ಅಟ್ಯಾಕ್ ಮಾಡಿದ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ನಡೆಸಿದ್ದು ಜನ ಕಂಗಾಲಾಗಿದ್ದಾರೆ. ಉರಿ ಸೆಕ್ಟರ್ನಲ್ಲಿ TV9 ಇದೆ, ನಾವು ನಿಮಗೆ ತೋರಿಸ್ತೀವಿ. ಈಗ ನೀವು ಅಂಗಡಿ ನೋಡಬಹುದು, ಇದು ಸಂಪೂರ್ಣ ನಾಶವಾಗಿದೆ. ಕಳೆದ ರಾತ್ರಿ ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯಿಂದಾಗಿ ಅಂಗಡಿ ಸಂಪೂರ್ಣ ನಾಶವಾಗಿದೆ. ಇಲ್ಲಿ ನೋಡಬಹುದು, ಅಲ್ಲಿ ನೋಡಿ, ಭಾರಿ ಶೆಲ್ಲಿಂಗ್ ನಡೆದಿದೆ. TV9 ಟೀಮ್ ಇಲ್ಲಿಂದಲೇ ನಿಮಗೆ ಮಾಹಿತಿ ನೀಡುತ್ತಿದೆ. ಉರಿ ಮತ್ತು ಉತ್ತರ ಕಾಶ್ಮೀರದ ಕುಪ್ವಾರ ಸೇರಿದಂತೆ ಹಲವೆಡೆ ಪಾಕಿಸ್ತಾನ ಶೆಲ್ಲಿಂಗ್ ದಾಳಿ ನಡೆಸಿದೆ. ಈ ಬಗ್ಗೆ ಮಾಹಿತಿಗಳನ್ನು ನಿಮಗೆ ನೀಡುತ್ತಿದ್ದೇವೆ. ಇದು ಬಾರಾಮುಲ್ಲಾ ಉರಿ ರಾಷ್ಟ್ರೀಯ ಹೆದ್ದಾರಿ. ನೀವು ನೋಡಬಹುದು, ಅಂಗಡಿಯಲ್ಲಿದ್ದ ಜ್ಯೂಸ್ ಬಾಟಲ್, ಹಣ್ಣುಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಇಲ್ಲಿ ನೋಡಿ, ಕಸದ ಬುಟ್ಟಿಗಳು ಕೂಡ ನಾಶವಾಗಿದೆ. ಸಣ್ಣ ಪುಟ್ಟ ಕಟ್ಟಡಗಳನ್ನು ಟಾರ್ಗೆಟ್ ಮಾಡಿರೋ ಪಾಪಿಗಳು ಅಮಾಯಕರನ್ನೇ ಗುರಿ ಮಾಡ್ತಿದ್ದಾರೆ. ಇದರಿಂದ ಭಯಗೊಂಡಿರೋ ಜನ ಬಂಕರ್ಗಳಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ಇಲ್ಲಿ ಕಾಮಗಾರಿ ನಡೆಯುತ್ತಿತ್ತು, ಇಲ್ಲಿಯೂ ಕೂಡ ಹಾನಿಯಾಗಿದೆ. ಪಾಕಿಸ್ತಾನ ನಿರಂತರ ಶೆಲ್ ದಾಳಿ, ಫೈರಿಂಗ್ ಮಾಡುತ್ತಿದೆ. ಹೀಗಾಗಿ ಇಲ್ಲಿನ ಜನರು ಬಂಕರ್ಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಇಲ್ಲಿ ನೋಡಿ, ಪಾಕಿಸ್ತಾನ ನಡೆಸಿದ ಶೆಲ್ ದಾಳಿಯ ಪರಿಣಾಮವಾಗಿ ಅಂಗಡಿ ನಾಶವಾಗಿದೆ. ನೀವೀಗ ನೋಡಬಹುದು, ಮತ್ತೊಂದು ಅಂಗಡಿ ಮೇಲೆಯೂ ಶೆಲ್ ದಾಳಿ ನಡೆದಿದೆ. ಉರಿ ಸೆಕ್ಟರ್ನಲ್ಲಿ ಅಪಾರ ಪ್ರಮಾಣದಲ್ಲಿ ಕದನ ವಿರಾಮ ಉಲ್ಲಂಘನೆ ನಡೆಯುತ್ತಿದೆ. ಜಮ್ಮುವಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಕ್ಷಿಪಣಿ ಮತ್ತು ಡ್ರೋನ್ ದಾಳಿ ನಡೆಯುತ್ತಿದೆ. ನಮ್ಮ ಕ್ಯಾಮರಾಮ್ಯಾನ್ ತೋರಿಸಿದ್ದಾರೆ ನೋಡಿ, ಮನೆಯಲ್ಲಿ ಯಾರೂ ಇಲ್ಲದೆ ಬಿಕೋ ಎನ್ನುತ್ತಿದೆ. ಇದು ಉರಿ ಸೆಕ್ಟರ್ನಲ್ಲಿಯ ಸದ್ಯದ ಪರಿಸ್ಥಿತಿ. ನಾವು ಉರಿ ಸೆಕ್ಟರ್ನಲ್ಲಿ ಪಾಕ್ ನಡೆಸುತ್ತಿರುವ ಶೆಲ್ ದಾಳಿ ತೋರಿಸುತ್ತಿದ್ದೇವೆ. ಇದಕ್ಕೆ ಭಾರತ ಸೇನೆ ಕೂಡ ಪ್ರತ್ಯುತ್ತರ ನೀಡಿದೆ. ಪರಮ ಪಾಪಿ ಪಾಕಿಸ್ತಾನದ ದಾಳಿಗೆ ಕಾರಿನ ಗಾಜು ಪುಡಿ. ಅಮಾಯಕರ ಮನೆಗಳನ್ನು ಬಿಡದ ಪಾಕಿಸ್ತಾನ ರಸ್ತೆ ಬದಿ ನಿಂತಿದ್ದ ಕಾರುಗಳನ್ನು ಹೊಡೆದಿದೆ. ಪುಡಿ ರೌಡಿಗಳು ಮಾಡದ ಕೆಲಸಕ್ಕೆ ಪಾಪಿ ಪಾಕಿಸ್ತಾನ ಕೈ ಹಾಕಿದೆ. ಕಾರಿನಲ್ಲಿ ಪಾಕ್ ಉಗ್ರರು ಸಿಡಿಸಿದ ಗುಂಡುಗಳು ಪತ್ತೆಯಾಗಿವೆ. ಪಾಕಿಸ್ತಾನದ ಈ ಪಾಪ ಕೃತ್ಯದಿಂದ ಜನ ಭಯಭೀತರಾಗಿದ್ದಾರೆ. ಮನೆಗಳನ್ನು ತೊರೆದಿದ್ದಾರೆ. ಬಸ್ಗಳ ಮೂಲಕ ಜನರನ್ನು ಸುರಕ್ಷಿತ ಸ್ಥಳಕ್ಕೆ, ಬಂಕರ್ಗಳಿಗೆ ಶಿಫ್ಟ್ ಮಾಡಲಾಗ್ತಿದೆ. ಇಲ್ಲಿ ನೋಡಿ, ನಾನು ಸೇಫ್ಟಿ ಬಂಕರ್ನಲ್ಲಿದ್ದೇನೆ. ತುಂಬಾ ಜನ ಇಲ್ಲಿದ್ದಾರೆ. ನೀವು ನೋಡ್ತಿರಬಹುದು, ಆತಂಕಗೊಂಡಿದ್ದಾರೆ, ಭಯಗೊಂಡಿದ್ದಾರೆ. ಇವರೆಲ್ಲರೂ ಇಲ್ಲಿ ಸೇಫ್ ಆಗಿದ್ದಾರೆ. ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಮತ್ತೆ ಶೆಲ್ ದಾಳಿ. ಇನ್ನು ಕುಪ್ವಾರ, ಪೂಂಚ್, ರಜೌರಿಯಲ್ಲಿ ಶೆಲ್ ದಾಳಿ ನಡೆಸಲಾಗಿದ್ದು, ಈ ವೇಳೆ ಭಾರತ ಪ್ರತಿದಾಳಿ ನಡೆಸಿದೆ. ನಗ್ರೋಟಾದಲ್ಲೂ ಶೆಲ್ ದಾಳಿಗೆ ಮನೆಗಳು ಧ್ವಂಸವಾಗಿದೆ. ಪಾಕಿಸ್ತಾನದ ವಿಧ್ವಂಸಕ ಕೃತ್ಯಕ್ಕೆ ಇವೆಲ್ಲ ಸಾಕ್ಷಿಯಾಗಿದೆ. ವಿಶ್ವದ ಮುಂದೆ ಪಾಕಿಸ್ತಾನದ ಕಳ್ಳಾಟ ಬಯಲಾಗಿದೆ. ಇದು ಪೂಂಚ್ನಲ್ಲಿರೋ ಮನೆ. ಮನೆಯ ಕಿಟಕಿಯ ಗಾಜು ಪುಡಿ ಪುಡಿಯಾಗಿ ಮನೆಯ ತುಂಬೆಲ್ಲ ಬಿದ್ದಿದೆ. ಮನೆ ಹೊರಗೆ ನಿಂತಿದ್ದ ಕಾರು ಮತ್ತು ಟ್ರ್ಯಾಕ್ಟರ್ಗೂ ಹಾನಿಯಾಗಿದೆ. ಜಮ್ಮು ಆಸ್ಪತ್ರೆಗೆ ಭೇಟಿ ನೀಡಿದ ಸಿಎಂ ಒಮರ್ ಅಬ್ದುಲ್ಲಾ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದ್ದು, ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿದೆ. ಇಡೀ ಜಮ್ಮು ಕಾಶ್ಮೀರದಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ಹೈ ಅಲರ್ಟ್ ಘೋಷಿಸಲಾಗಿದೆ. ಬ್ಯೂರೋ ರಿಪೋರ್ಟ್, TV9.